ಭಗವಾನ್ ಶ್ರೀಕೃಷ್ಣ ಹೇಳಿದ ಈ 10 ಮಾತುಗಳು ಎಂತಹದೇ ಪರಿಸ್ಥಿತಿಯಲ್ಲೂ ನಮ್ಮ ಸಹಾಯ ಮಾಡುತ್ತದೆ. ಆ 10 ಮಾತುಗಳು ಯಾವುದೆಂದರೆ, ನಾವೆಲ್ಲ ಈ ಜಗತ್ತಿನಲ್ಲಿ ಕೆಲವೊಂದು ಕರ್ತವ್ಯವನ್ನು ಮಾಡಲು ಬಂದಿದ್ದೇವೆ ಮತ್ತು ಆ ಕರ್ಮಫಲದ ಅಪೇಕ್ಷೆಯನ್ನು ಬಿಡಿ. ಎಂತಹದೇ ಪರಿಸ್ಥಿತಿಯಲ್ಲೂ ನಾವು ಶುರು ಮಾಡಿದ ಕೆಲಸವನ್ನು ಪೂರ್ಣಗೊಳಿಸೋಣ ಮತ್ತು ಆ ಕಾರ್ಯಕ್ಕೆ ಸರಿಯಾದ ಫಲ ಆ ದೇವರು ಕೊಟ್ಟೇ ಕೊಡುತ್ತಾನೆ. ಬದಲಾವಣೆ ಜಗದ ನಿಯಮ. ಬದಲಾವಣೆಗೆ ಹೊಂದಿಕೊಳ್ಳುವುದನ್ನು ಕಲಿಯೋಣ. ಯಾರು ವೇಗವಾಗಿ ಬದಲಾವಣೆಗೆ ತಕ್ಕಂತೆ ನಡೆದುಕೊಳ್ಳುತ್ತಾರೋ ಅವನಿಗೆ ಎಂಥ ಸಮಸ್ಯೆಯೂ ಸಣ್ಣದೇ ಆಗುವುದು. ಜೀವನದಲ್ಲಿ ಏನೇ ಬಂದರೂ ಬಂದಂತೆ ಸ್ವೀಕರಿಸೋಣ. ಪ್ರತಿಯೊಬ್ಬನೂ ತನ್ನ ಬುದ್ಧಿವಂತಿಕೆಯಿಂದ ಏಳಿಗೆಯೂ ಆಗಬಹುದು ಮತ್ತು ಅವನತಿಯನ್ನು ಹೊಂದಬಹುದು. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಅವನ ಮಿತ್ರನೂ ಹೌದು, ಶತ್ರುವೂ ಹೌದು. ನಮ್ಮ ಯೋಚನೆಗಳು ಉತ್ತಮವಾಗಿರಲಿ, ಸಕಾರಾತ್ಮಕವಾಗಿರಲಿ, ಆಗ ಎಲ್ಲವೂ ಉತ್ತಮವೇ ಆಗುವುದು. ಕೋಪದಿಂದ ಭ್ರಮೆಯು ಉಂಟಾಗುವುದು, ಭ್ರಮೆಯಿಂದ ಜ್ಞಾನದ ನಾಶವಾಗುವುದು, ಜ್ಞಾನದ ನಾಶದಿಂದ ಅವನತಿ ಉಂಟಾಗುವುದು. ಹಾಗಾಗಿ ಆದಷ್ಟು ನಮ್ಮನ್ನು ನಾವು ಶಾಂತವಾಗಿಟ್ಟುಕೊಳ್ಳಬೇಕು. ಕೋಪದಿಂದ ಸಂಬಂಧಗಳು, ಸ್ನೇಹಿತರನ್ನು ಕಳೆದುಕೊಳ್ಳಬೇಕಾಗುವುದು. ಕೋಪದ ನಿಯಂತ್ರಣ ತುಂಬ ಮುಖ್ಯ. ನೀನೇನೇ ಮಾಡಿದರೂ ಅದನ್ನು ಭಗವಂತನಿಗೆ ಸಮರ್ಪಿಸಿಬಿಡು. ಇದು ತ್ಯಾಗವನ್ನು ಸೂಚಿಸುತ್ತದೆ. ಎಲ್ಲಿಯವರೆಗೂ ನಾನು ಮಾಡಿದೆ ಎಂಬುದಿರುತ್ತದೆಯೋ ಆಗ ಅಹಂಕಾರ ಹುಟ್ಟುತ್ತದೆ ಮತ್ತು ಫಲದ ಅಪೇಕ್ಷೆ ಮೂಡುತ್ತದೆ. ಹಾಗಾಗಿ ಅದನ್ನು ಸಮರ್ಪಿಸಿದಾಗ ಮನಸ್ಸು ಶಾಂತವಾಗುತ್ತದೆ. ಆಸೆಗಳ ನಿರಂತರ ಹರಿವಿನಿಂದ ವಿಚಲಿತನಾಗದ ವ್ಯಕ್ತಿ ಮಾತ್ರ ಶಾಂತಿಯನ್ನು ಸಾಧಿಸಬಹುದು. ಆದರೆ ಆಸೆಗಳನ್ನೇ ಹೊಂದಿರದ ವ್ಯಕ್ತಿಯಲ್ಲ. ಆಸೆಗಳಿಂದ ವಿಚಲಿತರಾಗದೆ ಮನಸ್ಸನ್ನು ಸದಾ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಬೇರೊಬ್ಬರ ಜೀವನವನ್ನು ಪರಿಪೂರ್ಣವಾಗಿ ಅನುಕರಿಸಿ ಬದುಕುವುದಕ್ಕಿಂತ ನಮ್ಮ ಸ್ವಂತ ಧ್ಯೇಯಕ್ಕಾಗಿ ಅಪೂರ್ಣವಾಗಿ ಬದುಕುವುದು ಉತ್ತಮ. ಇನ್ನೊಬ್ಬರ ಜೀವನವನ್ನು ಅನುಕರಿಸಿ ಬದುಕುವುದರಿಂದ ನಾವು ನಮ್ಮನ್ನು ಕಳೆದುಕೊಳ್ಳುತ್ತೇವೆ. ಒಂದು ಭಾವನೆಯಿಲ್ಲದ ಜೀವನ ನಮ್ಮದಾಗುತ್ತದೆ. ಆದ್ದರಿಂದ ನಾವು ನಾವಾಗಿ ಬದುಕೋಣ. ಉತ್ತಮ ವ್ಯಕ್ತಿಗಳು ಏನು ಮಾಡಿದರೂ ಅದನ್ನು ಉಳಿದವರು ಪಾಲಿಸುತ್ತಾರೆ. ಯಾವ ಮಾನದಂಡಗಳನ್ನು ಸ್ಥಾಪಿಸುತ್ತಾರೋ ಅದನ್ನು ಜಗತ್ತು ಅನುಸರಿಸುತ್ತದೆ. ಆದ್ದರಿಂದ ದೊಡ್ಡ ಗುರಿ ಇಟ್ಟುಕೊಂಡು ಅದರ ಹಿಂದೆ ಶಿಸ್ತಿನಿಂದ, ಪರಿಶ್ರಮದಿಂದ ದುಡಿಯಿರಿ. ಆಗ ಜಗತ್ತು ನಿಮ್ಮನ್ನು ಅನುಕರಿಸುತ್ತದೆ. ನಂಬಿಕೆಯಿಲ್ಲದೆ ತ್ಯಾಗ, ದಾನ, ಶ್ರಮ ಮತ್ತು ಯಾವುದೇ ಇತರ ಕಾರ್ಯ ಮಾಡಿದರೂ ಅದಕ್ಕೆ ಬೆಲೆಯಿಲ್ಲ ಮತ್ತು ಮುಂದೆಯೂ ಮೌಲ್ಯ ದೊರೆಯುವುದಿಲ್ಲ. ಆದ್ದರಿಂದ ಕಾರ್ಯವನ್ನು ನಂಬಿಕೆಯಿಂದ ಶುರು ಮಾಡೋಣ. ಆಗ ಮಾತ್ರ ಆ ಕಾರ್ಯ ಉತ್ತಮ ಫಲಿತಾಂಶವನ್ನೇ ನೀಡಬಹುದು. ಧೈರ್ಯದಿಂದ ಜೀವನವನ್ನು ಎದುರಿಸೋಣ. ಭಯವು ಎಂದಿಗೂ ನಮ್ಮನ್ನು ಮುಂದಡಿಯಿಡಲು ಬಿಡುವುದಿಲ್ಲ. ಇದರಿಂದ ಮುಂದೆ ಸಾಗಲಾಗುವುದಿಲ್ಲ. ಧೈರ್ಯವು ನಮ್ಮನ್ನು ಆಂತರ್ಯದ ಶಕ್ತಿಯನ್ನು ಇಮ್ಮಡಿಗೊಳಿಸಿ ಜೀವನದ ಹೋರಾಟದಲ್ಲಿ ಗೆಲ್ಲಲು ಸಹಾಯ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದುಕೊಂಡಿದ್ದೇನೆ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.